ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, ಒಂದೆರಡು ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯೆಸ್ಟ್ ಜೆಮ್ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ ಕಾರ್ಡ್ಸ್. ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪೆರಿಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪೆರಿಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಇಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ ಶಾಸ್ತ್ರ ಪ್ರಕಾರ ಪೆರಿಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದೊಂದು ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪೆರಿಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ಸ್ಟೋನ್ ಇಡ್ಬೋದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದನ್ನು
ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲೇನೋ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು ದೊಡ್ಡವರು ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೋ ಒಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಅಂದರೆ ಫಸ್ಟ್ ಪಾಯಿಂಟ್ ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಡೂಯಿಂಗ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ, ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಆದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜೆಮ್ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿ ಅವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ
ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದ್ರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದ್ರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯೆಸ್ಟ್ ಜೆಮ್ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ. ಕಾರ್ಡ್ಸ್ ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದೊಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು ಒಂದು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತೊಂದು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ನೀವು ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ. ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನಾನು ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನ್ರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇವಾಗ ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ಸ್ಟೋನ್ ಇಡ್ಬೋದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಒಂದು ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲಿನೂ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡ್ ಅನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ ಅನ್ನ ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೋ ಒಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೂ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಫಸ್ಟ್ ಪಾಯಿಂಟ್ ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್
ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್ ಆ್ಯಂಡ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ. ಆ ರಫ್ ಸ್ಟೋನ್ ನೀವು ಜೆಮ್ ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಅಂದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂದರೆ ಜೆಮ್ ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜೆಮ್ ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯ ಜೆಮ್ ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ ಸ್ಟೋನ್, ರೋಸ್ ಕಾರ್ಡ್ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ ಕಾರ್ಡ್ಸ್. ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು
ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು ಒಂದು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಅವನ ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕು ಅಂದರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ ಮತ್ತು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ ಸ್ಟೋನ್, ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್. ಈ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕ್ವಾರ್ಟ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವಾಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದೊಂದು ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇಡಬೇಕು? ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ ಸ್ಟೋನ್ ಇಡಬಹುದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಒಂದು ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ ಸ್ಟೋನ್ ಯಾವುದೇ ಜೆಮ್ ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲೇನೋ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೋ ಒಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ, ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಅಂದರೆ, ಫಸ್ಟ್ ಪಾಯಿಂಟ್ ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ, ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕ್ವಾರ್ಟ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ, ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದುಬಿಟ್ಟು ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಪಿರಮಿಡ್. ಇದು ರೋಸ್ ಕ್ವಾರ್ಟ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಆದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಅಂದರೆ ಜೆಮ್ ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ, ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗ ಅಂಗಡಿನ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ.
ಆಗುತ್ತೆ, ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜಮ್ ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜಮ್ ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ, ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜಮ್ ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜಮ್ ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯ ಜೆಮ್ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ. ಕಾರ್ಡ್ಸ್ ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು ಒಂದು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತೊಂದು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪೆರಿಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪೆರಿಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಇಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು,
ಆಗಬೇಕು ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನ್ರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ ಅಥವಾ ಡಿವೋರ್ಸ್ ಆಗ್ತಾ ಇದೆ, ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯಸ್, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪೆರಿಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇವಾಗ ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪೆರಿಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇದು ಬಂದ್ಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲೂ ಕೂಡ ಈ ಜೆಮ್ಸ್ಟೋನ್ ಇಡಬಹುದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಅಂತ ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲಿನೂ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೊಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಅಂದರೆ ಫಸ್ಟ್ ಪಾಯಿಂಟ್, ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ, ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ಈ ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಆದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನಿಂದ ಮಾಡಿರುವಂಥ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜೆಮ್ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, ಒಂದೆರಡು ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯೆಸ್ಟ್ ಜೆಮ್ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ ಕಾರ್ಡ್ಸ್. ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದೊಂದು ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ಸ್ಟೋನ್ ಇಡಬಹುದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಒಂದು ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್
ಕ್ರಿಯೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾನಿಟೈಸ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲೇನೋ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು ದೊಡ್ಡವರು ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೋ ಒಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಅಂದರೆ ಫಸ್ಟ್ ಪಾಯಿಂಟ್, ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ, ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಅಂದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜೆವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜೆವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜೆಮ್ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜೆವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ.
ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯೆಸ್ಟ್ ಜೆಮ್ಸ್ಟೋನ್ ಹೇಳ್ತೀವಿ, ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು, ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ ಎರಡು ಬರುತ್ತೆ ಕಾರ್ಡ್ಸ್, ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು ಒಂದು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತೊಂದು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪೆರಿಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪೆರಿಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಇಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವಾಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪೆರಿಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದೊಂದು ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪೆರಿಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇಡಬೇಕು? ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ಸ್ಟೋನ್ ಇಡಬಹುದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಅಂತ ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ, ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲಿನೂ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡ್ ಅನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ ಅನ್ನ ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೊಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ, ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಫಸ್ಟ್ ಪಾಯಿಂಟ್, ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ, ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ, ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್
ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ. ಆ ರಫ್ ಸ್ಟೋನ್ ನೀವು ಜೆಮ್ ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಅಂದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂದರೆ ಜೆಮ್ ಸ್ಟೋನಿಂದ ಮಾಡಿರುವಂಥ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರು, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜೆಮ್ ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯ ಜೆಮ್ ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ ಸ್ಟೋನ್, ರೋಸ್ ಕಾರ್ಡ್ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ. ಕಾರ್ಡ್ಸ್ ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳೇ ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು
ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು ಒಂದು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಅವನ ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕು ಅಂದರೆ ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ ಮತ್ತು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ ಸ್ಟೋನ್ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್. ಈ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ನೀವು ಕೂಡ ಈ ಜೆಮ್ ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕ್ವಾರ್ಟ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನಾನು ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನ್ರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯಸ್ಟ್, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದೊಂದು ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ದೀವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ದೀವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ ಸ್ಟೋನ್ ಇಡ್ಬೋದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಅಂತ ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ ಸ್ಟೋನ್ ಯಾವುದೇ ಜೆಮ್ ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲಿನೂ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೊಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೂ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಫಸ್ಟ್ ಪಾಯಿಂಟ್ ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕ್ವಾರ್ಟ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ, ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದುಬಿಟ್ಟು ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಪಿರಮಿಡ್. ಇದು ರೋಸ್ ಕ್ವಾರ್ಟ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ. ಆ ರಫ್ ಸ್ಟೋನ್ ನೀವು ಜೆಮ್ ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಂಡು ಹೋಗ್ಬೋದು. ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಅಂದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಅಂದರೆ ಜೆಮ್ ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ.
ಆಗುತ್ತೆ, ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜಮ್ ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನ ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ, ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜೆಮ್ ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯೆಸ್ಟ್ ಜೆಮ್ ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ಸ್ ಜೆಮ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ ಸ್ಟೋನ್, ರೋಸ್ ಕಾರ್ಡ್ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ ಕಾರ್ಡ್ಸ್. ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರ ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು,
ಆಗಬೇಕು ಮತ್ತು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಆಗ್ತಾ ಇದೆ. ಈ ಜನ್ರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ ಅಥವಾ ಡಿವೋರ್ಸ್ ಆಗ್ತಾ ಇದೆ, ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯಸ್ಟ್, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇವಾಗ ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇಡಬೇಕು? ಇದು ಬಂದ್ಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲೂ ಕೂಡ ಈ ಜೆಮ್ಸ್ಟೋನ್ ಇಡಬಹುದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಒಂದು ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲಿನೂ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡ್ ಅನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ ಅನ್ನ ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒಂದು ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೋ ಒಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಫಸ್ಟ್ ಪಾಯಿಂಟ್ ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಅದನ್ನು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ, ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನಾನು ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಆದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನಿಂದ ಮಾಡಿರುವಂಥ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗ ಅಂಗಡಿನ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದು ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜೆಮ್ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯೆಸ್ಟ್ ಜೆಮ್ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ. ಕಾರ್ಡ್ಸ್ ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು ಒಂದು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕು ಅಂದರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತೊಂದು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ನೀವು ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನ್ರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದವಾದ ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ದೀವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ದೀವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ಸ್ಟೋನ್ ಇಡ್ಬೋದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಒಂದು ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್
ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾನಿಟರಿ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲೇನೋ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು ದೊಡ್ಡವರು ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡ್ ಅನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ ಅನ್ನ ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೊಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಫಸ್ಟ್ ಪಾಯಿಂಟ್ ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಡೂಯಿಂಗ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ, ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಂಡು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಅಂದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು ಮತ್ಸರ ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂದರೆ ಜೆಮ್ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರು, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜೆಮ್ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ
ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದ್ರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದ್ರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯೆಸ್ಟ್ ಜೆಮ್ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ ಕಾರ್ಡ್ಸ್. ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರ ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದೊಂದು ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇಡಬೇಕು? ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲೂ ಕೂಡ ಈ ಜೆಮ್ಸ್ಟೋನ್ ಇಡಬಹುದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಅಂತ ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲಿನೂ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ? ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೋ ಒಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಅಂದರೆ ಫಸ್ಟ್ ಪಾಯಿಂಟ್, ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್
ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ. ಆ ರಫ್ ಸ್ಟೋನ್ ನೀವು ಜೆಮ್ ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಆದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂದರೆ ಜೆಮ್ ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕಾರ್ಡ್ ಜೆಮ್ ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ. ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜೆಮ್ ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜೆಮ್ ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜೆಮ್ ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜೆಮ್ ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿಯವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯ ಜೆಮ್ ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ ಸ್ಟೋನ್, ರೋಸ್ ಕಾರ್ಡ್ ಜೆಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ. ಕಾರ್ಡ್ಸ್ ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು
ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ ಸ್ಟೋನ್ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್. ಈ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ನೀವು ಕೂಡ ಈ ಜೆಮ್ ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ, ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬಾಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕ್ವಾರ್ಟ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನಾನು ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನ್ರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ, ಅಥವಾ ಡಿವೋರ್ಸ್ ಆಗ್ತಾ ಇದೆ. ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯಸ್ಟ್, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪಿರಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ, ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇವಾಗ ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪಿರಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇದು ಬಂದುಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲಿ ಕೂಡ ಈ ಜೆಮ್ ಸ್ಟೋನ್ ಇಡ್ಬೋದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಅಂತ ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ ಸ್ಟೋನ್ ಯಾವುದೇ ಜೆಮ್ ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲಿನೂ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೊಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ, ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಫಸ್ಟ್ ಪಾಯಿಂಟ್ ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ, ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕ್ವಾರ್ಟ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ, ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದುಬಿಟ್ಟು ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಪಿರಮಿಡ್. ಇದು ರೋಸ್ ಕ್ವಾರ್ಟ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಅಂದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನ್ ಅಂದರೆ ಜೆಮ್ ಸ್ಟೋನಿಂದ ಮಾಡಿರುವಂತಹ ಒಂದು ಪಿರಮಿಡ್, ಅಂದರೆ ಪಿರಮಿಡ್ ಮೂಲಕವಾಗಿ ಮನೆಯಲ್ಲಿ ಇಡೋದ್ರಿಂದ ಅನೇಕ ರೀತಿಯ ಬದಲಾವಣೆಗಳನ್ನು ಕಾಣ್ಬೋದು, ಮಿರಾಕಲ್ಸನ್ನು ಕಾಣ್ಬೋದು. ಎಷ್ಟೋ ಜನ ಡಿವೋರ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಅದು ಕೂಡ ಸರಿ ಹೋಗುತ್ತಂತೆ. ಜೊತೆಗೆ ಮನೆಯಲ್ಲಿ ಎಲ್ಲ ಒಂದು ಸಂಬಂಧಗಳ ವೃದ್ಧಿಗೆ ಈ ಒಂದು ಪಿಂಕ್ ರೋಸ್ ಕ್ವಾರ್ಟ್ಸ್ ಜೆಮ್ ಸ್ಟೋನನ್ನು ನೀವು ಯೂಸ್ ಮಾಡಬಹುದು. ಇನ್ನು ಇದನ್ನು ಹೇಗೆ ಖರೀದಿ ಮಾಡಬೇಕು ಅಂತಂದರೆ, ಜೊತೆಗೆ ಅಥೆಂಟಿಕ್ ಆಗಿರಬೇಕು. ಈಗಾಗಲೇ ನಮ್ಮ ಮನೆಯಲ್ಲಿ ನಾವು ಪಿರಮಿಡನ್ನು ತಂದುಬಿಟ್ಟಿದ್ದೀವಿ, ಏನು ಬದಲಾವಣೆಗಳು ಕಾಣ್ತಿಲ್ಲ ಅಂತ ಅಂದರೆ ಅದು ನಿಮ್ಮದೇ ತಪ್ಪಾಗುತ್ತೆ.
ಆಗುತ್ತೆ, ಯಾಕಂದರೆ ಅದು ಅಥೆಂಟಿಕ್ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ. ಸೊ ಇದ್ರೆ ಏನಾದರೂ ನೀವು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಒಂದ್ಸರಿ ಹೋಗಿ ಈ ಥರ ಜಮ್ ಸ್ಟೋನ್ಗಳಲ್ಲಿ ಇಲ್ಲಿ ಲ್ಯಾಬ್ ಕೂಡ ಇದೆ, ಬಂದು ಟೆಸ್ಟ್ ಮಾಡಿಸ್ಬೋದು. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸಲ್ಲಿ ಇದನ್ನು ಖರೀದಿ ಮಾಡಬೇಕಂತಂದ್ರೂ ಕೂಡ ಮಲ್ಲೇಶ್ವರಂನಲ್ಲಿದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಭೇಟಿ ಕೊಟ್ಟು ಇದನ್ನು ಉಪಯೋಗಗಳು ಪಡ್ಕೊಳ್ಳೋದು ಹೇಗೆ, ಯಾವ ದಿಕ್ಕಿನಲ್ಲಿ ಇಡಬೇಕು, ಇದರ ಪೂಜೆ ಪುನಸ್ಕಾರಗಳು ಮಾಡೋದಾಗಿರ್ಬೋದು, ಯಾವ ದಿಕ್ಕಿನಲ್ಲಿ ಇಡೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇಲ್ಲಿ ಅಸ್ಟ್ರಾಲಜರ್ ಕೂಡ ಸಿಗ್ತಾರೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ, ಬೇರೆ ಬೇರೆ ರೀತಿಯ ಸಮಸ್ಯೆ ಇದ್ರೂ ಕೂಡ ನೀವು ಇಲ್ಲಿ ಬರೋದ್ರಿಂದ ಎಲ್ಲ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ಅಲ್ಲ, ಶಾಶ್ವತ ಪರಿಹಾರವನ್ನು ಕಾಣಬಹುದು ಅಂತ ಹೇಳ್ತೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಜಮ್ ಸ್ಟೋನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರಿ. ಸೊ ನಿಮ್ಮ ಪ್ರೀತಿ ವೀಕ್ಷಕರ ಮೇಲೆ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ, ಯಾಕಂದರೆ ನಿಮ್ಮ ಕುಟುಂಬ 4 ತಲೆಮಾರುಗಳಿಂದ ಈ ಒಂದು ಜಮ್ ಸ್ಟೋನ್ ಬಿಸ್ನೆಸ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀರಿ. ಜನಸಾಮಾನ್ಯರು ಕೂಡ ಒಂದು ನೆಮ್ಮದಿ ಜೀವನವನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಮ್ ಸ್ಟೋನನ್ನು ನೀವು ವೀಕ್ಷಕರಿಗೆ ಅದರಲ್ಲೂ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾನೆ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಶೇಷ ಅಂದರೆ ಸಂಬಂಧಗಳಲ್ಲಿ ಸಾಕಷ್ಟು ಬಿರುಕುಗಳನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಮದುವೆ ಆಗಿದ್ದಾರೆ, 1-2 ತಿಂಗಳಿಗಾಗಿದೆ ಅಷ್ಟೇ, ಆಗಲೇ ಡಿವೋರ್ಸ್ ಕೇಸಿಗೆ ಅಪ್ಲೈ ಮಾಡಿರ್ತಾರೆ. ಗಂಡ ಹೆಂಡತಿ 10 ವರ್ಷ ಆಯಿತು ಮದುವೆಯಾಗಿ, ಪ್ರೀತಿನೇ ಹುಟ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಮಕ್ಕಳಾಗಿದೆ, ಮಕ್ಕಳ ಜೊತೆಗೆ ಒಂದು ಸಂಬಂಧವೇ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ. ಅಂದರೆ ಸಂಬಂಧಗಳಲ್ಲಿ ಒಂದು ಗಟ್ಟಿತನ ಕಾಣಬೇಕು ಅಂತಂದರೆ ಈ ರತ್ನಗಳ ಮೂಲಕ, ಸ್ಪೆಷಲಿ ಈ ಪಿರಮಿಡ್ಗಳ ಮೂಲಕ ನಾವು ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೋದು. ಅದು ಹೇಗೆ ಸಾಧ್ಯ? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದ್ ಇವರು ನಮ್ಮೊಟ್ಟಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ವಿಶೇಷವಾಗಿ ಅಂದರೆ ವೆರಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಲವರ್ಸ್ ಮಧ್ಯೆ ಆಗಿರ್ಬೋದು, ಅಥವಾ ದಂಪತಿಗಳ ಮಧ್ಯೆ ಆಗಿರ್ಬೋದು, ಅಥವಾ ತಂದೆ ತಾಯಿ ಒಂದು ಬಾಂಧವ್ಯಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಹಲಿಸ್ತಾ ಇದೆ. ಅಂದರೆ ಹಿಂದೆ ಒಂದು ಒಟ್ಟು ಕುಟುಂಬದಲ್ಲಿ ಒಂದು 20 ಜನ ಇದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಬರೀ ಕೇವಲ ಅಪ್ಪ ಅಮ್ಮ ಮಗು 3 ಜನ ಇದ್ದಾರೆ ಅಂದರೆ 3 ಜನದ್ದು ಒಂದೊಂದು ದಿಕ್ಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಒಂದು ಬಾಂಡಿಂಗ್ ಬೆಳೀತಾ ಇಲ್ಲ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ಸೊ ಯಾವ ಒಂದು ಪಿರಮಿಡ್ ಮೂಲಕವಾಗಿ ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು? ನೋಡಿ, ರತ್ನಶಾಸ್ತ್ರ ಪ್ರಕಾರ ಈ ರತ್ನಶಾಸ್ತ್ರ ಏನು ಹೇಳ್ತಾರೆ ಅಂದರೆ, ನಮ್ಮ ಭೂಮಿ ಕೊಟ್ಟಿರೋದು ಆಶೀರ್ವಾದ, ಈ ಜೆಮ್ಸ್ಟೋನಿಂದ ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಆ ಪಾಸಿಟಿವ್ ಎನರ್ಜೀಸ್ನೇ ಅಕ್ವೈರ್ ಮಾಡ್ಕೊಳ್ಳಿ, ನೀವು ಇದು ಯೂಟಿಲೈಸ್ ಮಾಡ್ಕೊಳ್ಳಿ. ಈ ಯೂಟಿಲೈಸ್ ಮಾಡಬೇಕು. ಈ ಒಂದು ಪ್ರಾಬ್ಲಮ್ಗೆ ಒಂದು ಈಸಿಯ ಜೆಮ್ಸ್ಟೋನ್ ಹೇಳ್ತೀವಿ. ಅದು ಯಾವುದಂದರೆ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ರೋಸ್ ಕಾರ್ಡ್ಸ್ ಬೆನಿಫಿಟ್ಸ್ ಏನಂದರೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ಬೋದು, ಸ್ಟ್ರಾಂಗ್ ಬೌಂಡಿಂಗ್ ಇರ್ಬೋದು, ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರ್ಬೋದು. ಇದೆಲ್ಲ ಸ್ಟ್ರಾಂಗ್ ಮಾಡಬೇಕು. ಪ್ರೀತಿ ಇರಬೇಕು, ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಇರಬೇಕು. ಎಲ್ಲ ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಜೆಮ್ಸ್ಟೋನ್, ರೋಸ್ ಕಾರ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಜ್ಯೋತಿಷ ಶಾಸ್ತ್ರ ಪ್ರಕಾರ ಈ ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಲವ್ ಆ್ಯಂಡ್ ಎಫೆಕ್ಷನ್ಗೆ ನಾವು ಹೇಳ್ತೀವಿ. ಈ ಚಂದ್ರಗ್ರಹದ ಜೆಮ್ಸ್ಟೋನ್ ಬಂದ್ಬಿಟ್ಟು ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಕಾರ್ಡ್ಸ್ನಲ್ಲಿ 2 ಬರುತ್ತೆ ಕಾರ್ಡ್ಸ್. ಒಂದು ಕ್ಲಿಯರ್ ಕಾರ್ಡ್ಸ್ ಬರುತ್ತೆ, ಒಂದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಬರುತ್ತೆ. ಬೇರೆ ಬೇರೆ ಕಾರ್ಡ್ಸ್ನು ಬರುತ್ತೆ. ಇದು ಬಂದ್ಬಿಟ್ಟು ಕಾರ್ಡ್ಸ್ ಫ್ಯಾಮಿಲಿನಲ್ಲಿ ಬರುತ್ತೆ. ಇದು ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಒಂದು ಸ್ಟ್ರಾಂಗ್ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಬೌಂಡಿಂಗ್ ಇರಲಿ. ಇನ್ ಟರ್ಮ್ಸ್ ಆಫ್ ನಿಮ್ಮ ವೈಫ್ ಇರಲಿ, ನಿಮ್ಮ ಹಸ್ಬೆಂಡ್ ಇರಲಿ, ನಿಮ್ಮ ಮಕ್ಕಳು ಇರಲಿ, ನಿಮ್ಮ ಯಾರ್ ಫಾದರ್ ಆ್ಯಂಡ್ ಮದರ್ ಇರಲಿ, ಅಥವಾ ನಿಮ್ಮ ಬಿಸ್ನೆಸ್ ಸೆಕ್ಟರ್ಸ್ ಇರಲಿ, ಯಾವುದೋ ಒಂದು ಕಡೆ ಒಂದು ಪ್ರೀತಿ ವಿಶ್ವಾಸ ಎಂದರೆ ಇದು ಒಂದು ಭೂಮಿನಲ್ಲಿ ನಾವು ಮುಂದೆ ಹೋಗೋಕ್ಕೆ ಆಗುತ್ತೆ. ನಾನು ಇವತ್ತು 1 ಲಕ್ಷ ಕೊಟ್ಟಿದ್ದೀವಿ ಅಂದರೆ ಆ ಒಂದು ವಿಶ್ವಾಸದಿಂದನೇ ಕೊಟ್ಟಿರೋದು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಒಂದು ವಿಶ್ವಾಸದಿಂದನೇ ಮಾತಾಡ್ತಾ ಇರೋದು. ಯಾರ ಹತ್ರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಒಂದು ಟ್ರಸ್ಟಿಂದನೇ ಮಾಡ್ತಾ ಇರೋದು. ಮೇಜರ್ಲಿ ಟ್ರಸ್ಟ್ ಬೌಂಡಿಂಗ್ ಮಾಡಬೇಕಂದ್ರೆ, ಟ್ರಸ್ಟ್ ಗೇನ್ ಮಾಡಬೇಕಂದ್ರೆ, ಮತ್ತೊಂದು ಗಂಡ ಹೆಂಡತಿ ಜೊತೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಂದ್ರೆ ಒಂದು ಜೆಮ್ಸ್ಟೋನ್ ಯೂಸ್ ಆಗೋದು. ಅದು ಬಂದುಬಿಟ್ಟು ಜೆಮ್ಸ್ಟೋನ್ ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್. ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ನಾವು ವಿಶೇಷವಾಗಿ ಪಿರಮಿಡ್ ಫಾರ್ಮ್ನಲ್ಲಿ ಮಾಡಿದ್ದೀವಿ. ಈ ಪಿರಮಿಡ್ದು ಫಾರ್ಮ್ ಹೆಂಗಿದೆ ಅಂದರೆ, ಇದು ಬಂದುಬಿಟ್ಟು ಒಂದು ಅಪ್ಪಿಂದ ಡೌನ್ ಆಗುತ್ತೆ. ಇದು ಬಂದುಬಿಟ್ಟು ವಿಶೇಷವಾಗಿ ಒಂದು ಸೈಜಸ್ ಇದೆ. ಆ ಸೈಜಸ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನಾವು ಮಾಡಿದ್ದೀವಿ. ವಿಶೇಷ ಏನಂದರೆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬೌಂಡಿಂಗ್ ಇರಲಿ, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರಲಿ, ಮತ್ತು ಇಮೋಷ್ನಲ್ ಎಫೆಕ್ಟ್ಸ್ ಇರಲಿ, ಮೆಂಟಲ್ ಎಫೆಕ್ಟ್ಸ್ ಇರಲಿ, ಇದೆಲ್ಲ ಬೇಕಂದರೆ ಈ ರೋಸ್ ಕಾರ್ಡ್ಸ್ ಬೆನಿಫಿಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಪಿರಮಿಡಲ್ಲೇ ಮಾಡಿರೋದು ಯಾಕೆ? ಈಗ ನೀವು ಆಗಲೇ ಕಳೆದ ಸಂಚಿಕೆಯಲ್ಲಿ ಟ್ರೀ ಹೇಳಿದ್ರಿ, ಬ್ರೆಸ್ಲೆಟ್ ಹೇಳಿದ್ರಿ, ಅಂದರೆ ಪಿರಮಿಡಲ್ಲೇ ವಿಶೇಷವಾಗಿರೋದು ಯಾಕೆ? ನೋಡಿ, ನೀವು ವೆರಿ ಫಸ್ಟ್ ಕ್ವಶನ್ ಕೇಳಿದೆ. ಈ ಗಂಡ ಹೆಂಡತಿ ಜೊತೆ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು,
ಆಗಬೇಕು ಮತ್ತು ಒಂದು ಸ್ಟ್ರಾಂಗ್ ಬೌಂಡಿಂಗ್ ಆಗ್ತಾ ಇದೆ. ಈ ಜನ್ರೇಷನಲ್ಲಿ ತುಂಬ ಡಿವೋರ್ಸ್ ಕೇಸ್ ನಡೀತಾ ಇದೆ ಅಥವಾ ಡಿವೋರ್ಸ್ ಆಗ್ತಾ ಇದೆ, ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವುದೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ನೋಡಿ, ಮದುವೆ ಆದ ತಕ್ಷಣ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಫುಲ್ಫಿಲ್ ಮಾಡೋಕ್ಕೆ ಒನ್ ಆಫ್ ದಿ ಈಸಿಯೆಸ್ಟ್, ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪೆರಿಮಿಡ್ ತುಂಬ ಮುಖ್ಯವಂತ ಒಂದು ರೋಲ್ ಇದೆ, ಒಂದು ಸಬ್ಜೆಕ್ಟ್ಸ್ ಇದೆ ಮತ್ತು ಒಂದು ಟಾಪಿಕ್ಸ್ ಇದೆ. ಅಲ್ಲಿ ಒಂದು ಬಂದುಬಿಟ್ಟು ಒಂದು ಎಫೆಕ್ಟ್ಸ್ ಇದೆ, ಬೆನಿಫಿಟ್ಸ್ ಇದೆ, ಒಂದು ಪ್ರಾಪರ್ಟೀಸ್ ಇದೆ. ಅದಕ್ಕೋಸ್ಕರ ನಾವು ಇದೊಂದು ಈಸಿಯೆಸ್ಟ್ ವೇನಲ್ಲಿ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ, ಆ ಒಂದು ಡಿಗ್ರೀಸ್ನಲ್ಲಿ ಮಾಡೋಕ್ಕೆ ಇದು ಒಂದು ಪೆರಿಮಿಡ್ ನಾವು ಮಾಡಿದ್ವಿ. ಒಂದು ಸ್ಪೆಷಲಿ ಕಟ್ ಮಾಡಿರೋದು ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್, ಒಂದು ಸ್ಟ್ರಾಂಗ್ ಗೈಡ್ಲೈನ್ಸ್ಗೆ ನಾವು ಮಾಡಿದ್ವಿ. ಮನೆಯ ಯಾವ ಭಾಗದಲ್ಲಿ ಈ ಪಿರಮಿಡ್ ಅನ್ನು ಇಡಬೇಕು? ಇದು ಬಂದ್ಬಿಟ್ಟು ಈಸ್ಟ್ ಸೈಡ್ನಲ್ಲಿ ನೀವು ಇಡಬೇಕು, ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಇಡ್ಬೋದು, ಅಥವಾ ದೇವರ ಮನೆಯಲ್ಲೂ ಕೂಡ ಈ ಜೆಮ್ಸ್ಟೋನ್ ಇಡಬಹುದು. ಇದಕ್ಕೇನಾದ್ರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳೇನಾದ್ರು ಮಾಡಬೇಕಾಗುತ್ತಾ? ನೋಡಿ, ಈ ಜೆಮ್ಸ್ಟೋನ್ ಇಡೋಕ್ಕೆ ಏನು ವಿಶೇಷವಾಗಿ ಪೂಜೆ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಬೇಕಂದರೆ ನಮ್ಮ ಅಸ್ಟ್ರಾಲಜರ್ ನಮ್ಮ ಆಫೀಸ್ನಲ್ಲಿ ಇದ್ದಾರೆ, ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು, ಅಥವಾ ನಿಮ್ಮ ಪೂಜಾ ನೀವು ಮಾಡಿಬಿಟ್ಟು ನೀವು ಧಾರಣೆ ಮಾಡ್ಬೋದು. ಅದೇನು ಮಾಡೋದು, ಅವ ಎನರ್ಜೈಸ್ ಮಾಡೋದು ಏನು ಅವಶ್ಯಕತೆ ಒಂದು ಏನೂ ಇಲ್ಲ. ಜಸ್ಟ್ ನೀವು ಪಾಸಿಟಿವ್ ವೇನಲ್ಲಿ ನೀವು ಇಟ್ಕೊಂಡು ನೀವು ಯೂಸ್ ಮಾಡಿ. ಸೊ ಇದು ರೀಚಾರ್ಜ್ ಮಾಡೋದು ಹೇಗೆ? ಇದು ರೀಚಾರ್ಜ್ ಮಾಡೋಕ್ಕೆ ಸ್ಯಾಲನೈಟ್ ಪ್ಲೇಟ್ ಬರುತ್ತೆ. ಆ ಸ್ಯಾಲನೈಟ್ ಪ್ಲೇಟ್ ಒಳಗಡೆ ಮೇಲೆ ನೀವು ಈ ಜೆಮ್ಸ್ಟೋನ್ ಇಡಬೇಕು. ಸ್ಯಾಲನೈಟ್ ಪ್ಲೇಟ್ ಅಂದರೆ ನಿಮ್ಮ ಜೆಮ್ಸ್ಟೋನ್ ಯಾವುದೇ ಜೆಮ್ಸ್ಟೋನಲ್ಲಿ ಅದು ರೀಚಾರ್ಜ್ ಮಾಡೋಕ್ಕೆ ಮತ್ತು ಎನರ್ಜೈಸ್ ಮಾಡೋಕ್ಕೆ ಸ್ಯಾಲನೈಟ್ ಜೆಮ್ಸ್ಟೋನ್ ಪ್ಲೇಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಈಗ ವಿಶೇಷವಾಗಿ ನೋಡೋದಾದ್ರೆ ಈ ಕುಟುಂಬ ಸಮೇತರಾಗಿ ಒಂದು ಮದುವೆ ಮಾಡಿಸ್ತಾರೆ, ಅಲ್ಲೇನೋ ಸಮಸ್ಯೆಗಳಾಗಿರುತ್ತೆ, ಅವ್ರು ಕೋರ್ಟ್ಗೆ ಹೋಗ್ಬಿಡ್ತಾರೆ. ಸೊ ಈ ರೀತಿ ತೊಂದರೆಗಳಾದಾಗ ಮನೆಯಲ್ಲಿ ಇದ್ದವರು, ದೊಡ್ಡವರು, ಹಿರಿಯರು ಯಾರೇ ಆಗಿರ್ಬೋದು, ಈ ಒಂದು ಪಿರಮಿಡನ್ನು ತಗೊಂಡೋಗಿ ಇಡೋದ್ರಿಂದ ಆ ಹೊಂದಾಣಿಕೆ ಅಥವಾ ಒಂದು ಪ್ರೀತಿ ವಾತ್ಸಲ್ಯ ಮೂಡುತ್ತಾ, ಚೇಂಜಸ್ಸನ್ನು ಎಷ್ಟು ದಿನಗಳಲ್ಲಿ ಕಾಣಬಹುದು? ನೋಡಿ, ಫಸ್ಟ್ ಒನ್ ನೀವು ಕೋರ್ಟ್ಗೆ ಹೋಗ್ತೀರಾ ಅಂದರೆ, ಎಕ್ಸಾಂಪಲ್ ಯಾವುದೋ ಒಂದು ಜಗಳ ಆಗಿದೆ, ಹೋದ ತಕ್ಷಣ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟಿದ್ದೀರಾ ಅಂದರೆ ದಟ್ ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಯುವರ್ ಕಮ್ಯುನಿಕೇಷನ್. ಆ ಗ್ಯಾಪ್ ಇದೆ ಅಂದ್ರೆ ಕೂಡ ನೀವು ಅಲ್ಲಿ ಹೋಗಿದ್ದೀರಾ. ಏನಕ್ಕೆ ಅಂದರೆ ಫಸ್ಟ್ ಪಾಯಿಂಟ್, ಯಾವುದೊಂದು ಜಗಳ ಆಗಿದೆ, ಇಲ್ಲೇ ನೀವು ಕೂತ್ಕೊಂಡು ಇಲ್ಲೇ ಸಾರಿ ಹೇಳ್ತಾ ಇದ್ದೀರಾ, ಯಾವುದೊಂದು ಕಡೆ ಯು ಆರ್ ಸೀಕಿಂಗ್ ಸಾರಿ ಅಥವಾ ಯಾವುದೊಂದು ಸೆಟಲ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಕಾಲ್ಡ್ ಅ ಗುಡ್ ಕಮ್ಯುನಿಕೇಷನ್, ಸ್ಟ್ರಾಂಗ್ ಕಮ್ಯುನಿಕೇಷನ್. ಯಾವುದೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಆವಾಗಲೇ ಇದೆಲ್ಲ ಕೋರ್ಟ್ ಕಚೇರಿ ಪೊಲೀಸ್ ಇದೆಲ್ಲ ನೀವು ಹೋಗೋಕ್ಕೆ ಸಾಧನ ಇದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಈ ಥರ ಯಾವುದೊಂದು ಕಿರಿಕ್ ಆಗ್ತಾ ಇದೆ, ಸ್ಟ್ರಾಂಗ್ ರಿಲೇಷನ್ಶಿಪ್ ಇಲ್ಲ, ಸ್ಟ್ರಾಂಗ್ ಬೌಂಡಿಂಗ್ ಇಲ್ಲ, ಅದಕ್ಕೋಸ್ಕರ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ಈ ರೋಸ್ ಕಾರ್ಡ್ಸ್ ಪಿರಮಿಡ್ನ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಜನ ಹೇಳ್ತಿರ್ತಾರೆ, ಈ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅಂದರೆ ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ನಮ್ಮ ಬಾಸ್ ನನ್ನ ಲೈಕ್ ಮಾಡ್ತಾ ಇಲ್ಲ, ಯಾವಾಗಲೂ ನೀನು ಕೆಲಸ ಸರಿ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಗುಣಕ್ತಾನೆ ಇರ್ತಾರೆ ಅಂತ ಬೈಕೊಂತಿರ್ತಾರೆ. ಸೊ ಅಲ್ಲೇನಾದ್ರು ಚೇಂಜಸ್ ಕಾಣ್ಬೋದಾ? ಖಂಡಿತ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ರೋಸ್ ಕಾರ್ಡ್ಸ್ ಜೆಮ್ಸ್ಟೋನ್ ಪಿರಮಿಡ್. ಇದು ರೋಸ್ ಕಾರ್ಡ್ಸ್ ಅಂದರೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಸ್ಟ್ರಾಂಗ್ ಟ್ರಸ್ಟ್, ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋಕ್ಕೆ. ನೀವು ಪಿರಮಿಡ್ ಇಡೋಕ್ಕಾಗಿಲ್ಲ ಅಂದರೆ ಒಂದು ಸ್ಮಾಲ್ ರಫ್ ಸ್ಟೋನ್ ಬರುತ್ತೆ, ಆ ರಫ್ ಸ್ಟೋನ್ ನೀವು ಜೆಮ್ಸ್ಟೋನಲ್ಲಿ ನಿಮ್ಮ ಪಾಕೆಟ್ನಲ್ಲಿ ನೀವು ಇಟ್ಕೊಳ್ಬೋದು. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಎಷ್ಟು ಕಷ್ಟವೋ ಹೊಂದಿಕೆ ಅನ್ನೋದು ಈ 4 ದಿನದ ಬದುಕಿನಲ್ಲಿ ಅಂತ ಹೇಳ್ತಾರೆ. ಆದರೆ 4 ದಿನ ಬದುಕ್ತೀವಿ, ಅಷ್ಟರಲ್ಲಿ ವೈಮನಸ್ಸು, ಮತ್ಸರ, ಯಪ್ಪ ಎಷ್ಟು ಸಾಕಾಗೋಗಿದೆ ಅಂತ ತುಂಬ ಜನ ಗುಣಗಾಡ್ತಿರ್ತಾರೆ. ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಒಂದು ಪ್ರೀತಿ ಹುಡ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಒಂದು ಪ್ರೀತಿ ವಾತ್ಸಲ್ಯ ಗಟ್ಟಿಯಾಗಿರಬೇಕು ಅಂತ ಅಂದರೆ ಈ ರೋಸ್ ಕಾರ್ಡ್ ಜೆಮ್ಸ್ಟೋನ್ ಅಂದರೆ